ಬೆಳಗಾವಿಯಲ್ಲೂ ಲವ್ ಯು ಮೊಹಮ್ಮದ್ ಘೋಷಣೆಯನ್ನ ಕೂಗಲಾಗಿದೆ. ಉರುಸ್ ಮೆರವಣಿಗೆ ವೇಳೆ ಯುವಕರಿಂದ ಘೋಷಣೆಯನ್ನ ಕೂಗಲಾಗಿದೆ. ಪ್ರಶ್ನಿಸಿದವರ ಮೇಲೆ ಅನ್ಯ ಕೋಮಿನವರು ಕಲ್ಲು ತೂರಾಟವನ್ನ ನಡೆಸಿದ್ದಾರೆ ಅನ್ನೋ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಮಾಬುಸುಬಾನಿ ದರ್ಗಾದ ಉರುಸ್ ವೇಳೆ ಲವ್ ಯು ಮೊಹಮ್ಮದ್ ಘೋಷಣೆಯನ್ನ ಕೂಗಿದ್ದಾರೆ. ಇನ್ನು ಘೋಷಣೆ ಬಗ್ಗೆ ಸ್ಥಳೀಯ ಹಿಂದೂ ನಿವಾಸಿಗಳು ಪ್ರಶ್ನೆ ಮಾಡಿದ್ದಾರೆ. ಖಡಕ್ ಗಲ್ಲಿಯಲ್ಲಿ ಕಿಡಿಗೇಡಿಗಳಿಂದ ಕಲ್ಲು ತೂರಾಟವನ್ನ ನಡೆಸಲಾಗಿದೆ. ತಲ್ವರ್ ಕೂಡ ಪ್ರದರ್ಶನ ಮಾಡಿ ಗೂಂಡಾವರ್ತನೆ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಸ್ಥಳಕ್ಕೆ ಆಗಮಿಸಿ ಮೆರವಣಿಗೆ ಕಳುಹಿಸಿದಂತಹ ಪೊಲೀಸರು सांगतो सगळ्यांना सांगायचं सांगतो मी काय हे नवीन नाही हो अंकल आम्ही काय करायचं सांगा एवढं करतो आम्ही मग आम्ही करायचं सांगतो सगळ्यांना सांगायचं सांगतो मी काय हे नवीन नाही हो अंकल ಇಲ್ಲಿ ಪಾಟೀಲ್ ASI ಮತ್ತು ಇನ್ನೊಬ್ರು ASI ಇದ್ರು. ಈಗ ನಾವು ವೆರಿಫೈ ಮಾಡ್ತಾ ಇದ್ವಿ. ಅವ್ರಿಗೆ ಪಿರಿಯಾದಿ ಕೊಡ್ತು ಅಂತ ಹೇಳಿದ್ರೆ ಪಿರಿಯಾದಿ ತಗೊಂಡು ಅದನ್ನ ಯಾರಾದಾರ ಅದು ಮಿಸ್ಕ್ರೆಂಟ್ಸ್ ಯಾರಾದಾರಲ್ಲ ಡೆಫಿನೆಟ್ ಆಗಿ ಅವ್ರ ಮೇಲೆ ಕ್ರಮ ಜರುಗಿಸ್ತೀವಿ. ವಿವಾದಾತ್ಮಕ ಬ್ಯಾನರ್ಗಳನ್ನು ಅಳವಡಿಸಿದ್ದು ಕೂಡ ನಗರದಲ್ಲಿ ದುರಂತ ಅಂದ್ರೆ ಒಂದಂತ ಗಣೇಶ ಹಬ್ಬ ಬಂತು, ಈದ್ ಮಿಲಾದ್ ಬಂತು, ಆಮೇಲೆ ದಸರಾ ಬಂತು. ಅದಕ್ಕೆ ಇಲ್ಲಿ ಬೆಳಗಾವದಲ್ಲಿ ಮಹಾರಾಷ್ಟ್ರ ಇನ್ಫ್ಲೂಯೆನ್ಸ್ ಅಂದ್ರೆ ಭಾಳಷ್ಟು ಬ್ಯಾನರ್ ಪೋಸ್ಟರ್ದನ ಜಾಸ್ತಿ ಕಾಂಪಿಟೇಷನ್ ಇರ್ತದೆ. ಆ ನಿಟ್ಟಿನಲ್ಲಿ ನಾವು ನಮ್ಮ ಹಿರಿಯ ಅಧಿಕಾರಿ ಪೊಲೀಸ್ ಕಮಿಷನರ್ ಸಾಹೇಬರಾಯಿತು, DC ಅವರಾಯಿತು, ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ. ಕಾರ್ಪೊರೇಷನ್ದಿಂದ 2 ದಿವಸದಲ್ಲಿ ಅದನ್ನೆಲ್ಲನೂ ಕೂಡ ತೆರವು ಮಾಡುವ ಕ್ರಮ ಜರುಗಿಸ್ತಾ ಇದ್ದೀವಿ. ಇವ್ರು ಕೆಲವೊಂದಿಷ್ಟು ಹಚ್ಚೋದು, ಅವರು ಹಚ್ಚೋದು, ಈ ಥರ ಬ್ಯಾನರ್ ಬಗ್ಗೆನೂ ಸ್ವಲ್ಪ ಅನ್ಈಜಿನೆಸ್ ಇದೆ ಬೆಳಗಾವಿ ನಗರದಲ್ಲಿ. ಸರ್, ಈಗ ಯಾವತ್ತು ಬರಲಾರದ ರೂಟಿಗೆ ಈ ಸರಿ ಬಂದಿದ್ದೇನೆ ಈ ಒಂದು ಇನ್ಸಿಡೆಂಟ್ ಕಾರಣ. ಹೌದು, ಅದು ಹಿಂದೂ ಲೊಕ್ಯಾಲಿಟಿ ಖಡಕಲ್ಲಿ ಅಂತದ. ಹಿಂದೂ ಲೊಕ್ಯಾಲಿಟಿ ಕಂಪ್ಲೀಟ್ ಅದು ಮರಾಠ ಸಮಾಜದವರು ಇರುವಂಥ ಲೊಕ್ಯಾಲಿಟಿ. ಅಲ್ಲಿ ಕೆಲವೊಬ್ಬರು ಯುವಕ ಹುಡುಗರು ಅದನ್ನ ಮೆರವಣಿಗೆ ಉರ್ಸ್ ಮೆರವಣಿಗೆ ಇಲ್ಲಿ ತೊಗೊಂಡು ಬರ್ಲಿಕ್ಕೆ ಅಂತೇಳಿ ಈಗ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಹದೇವ್ ಮಾನೆ. ಸಹದೇವ್, ಗಮನಿಸ್ತಾ ಇದ್ದೀವಿ ಸಾಕಷ್ಟು ಗೊಂದಲ ಆಗಿರುವಂಥದ್ದು. ಏನ್ ಗೊಂದಲ ಆಯಿತು ಮೊದಲನೇದಾಗಿ, ಹಾಗೆ ಸದ್ಯಕ್ಕೆ ಹೇಗಿದೆ ಪರಿಸ್ಥಿತಿ? ಶಮತ್ತೇನು ಬೆಳಗಾವಿಯ ಖಡಕ್ ಗಲ್ಲಿಯಲ್ಲಿ ಅನ್ಯ ಕೋಮಿನ ಯುವಕರಿಂದ ಕಲ್ಲು ತೂರಾಟ ನಡೆದಿರುವಂತದ್ದು. ಸದ್ಯ ಪರಿಸ್ಥಿತಿಯನ್ನ ತಿಳಿಗೊಳಿಸುವಂತಹ ಕೆಲಸವನ್ನ ಪೊಲೀಸರು ಮಾಡಿರುವಂತದ್ದು. ನಾನು ಕೂಡ ಅದೇ ಒಂದು ಸ್ಥಳದಲ್ಲಿದ್ದೇನೆ. ಸದ್ಯ ಒಂದು ಕಡೆ ಎಷ್ಟರ ಮಟ್ಟಿಗೆ ಇಲ್ಲಿ ಕಲ್ಲು ತೂರಾಟ ಆಗಿದೆ ಅನ್ನುವಂಥದ್ದನ್ನು ಕೂಡ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಹೋಗ್ತಾ ಇದ್ದೇನೆ. ಇನ್ನೊಂದು ಕಡೆ ಇಡೀ ಕಾಲನಿಯ ಜನರು ಈಗ ಆತಂಕದಲ್ಲಿರುವಂತದ್ದನ್ನು ಕೂಡ ಗಮನಿಸಬಹುದಾಗಿದೆ. ಮನೆಯಿಂದ ಎಲ್ಲರೂ ಕೂಡ ಹೊರಗೆ ಬಂದು ಎಲ್ಲೋ ಒಂದು ಕಡೆ ಬೆಚ್ಚಿ ಬಿದ್ದಿರುವಂತದ್ದು. ಸದ್ಯ ಈಗೇನು ಈ ರಸ್ತೆಯನ್ನು ತೋರಿಸ್ತಾ ಇದ್ದೇನೆ, ಇದೇ ಒಂದು ರಸ್ತೆಯಲ್ಲಿ ಆ ಒಂದು ಉರ್ಸ್ ಮೆರವಣಿಗೆ ಏನು ಬರ್ತಾ ಇತ್ತು, ಆ ಒಂದು ಸಂದರ್ಭದಲ್ಲಿ ಐ ಲವ್ ಮೊಹಮ್ಮದ್ ಅನ್ನುವಂತ ಘೋಷಣೆಯನ್ನ ಕೂಗ್ತಾರೆ. ಅದರ ಜೊತೆಗೆ ಯಾವತ್ತೂ ಬರಲೇ ಇದ್ದು ಅಂದ್ರೆ ಇಲ್ಲಿವರೆಗೂ ಒಂದು ದಿನ ಆ ಉರುಸ್ ಮೆರವಣಿಗೆ ಈ ಒಂದು ಪ್ರದೇಶದಿಂದ ಬಂದಿರಲಿಲ್ಲ. ಇದೇ ಮೊದಲೇ ಬಾರಿಗೆ ಈ ಉರುಸ್ ಇದೇ ಒಂದು ಭಾಗದಲ್ಲಿ ಎಂಟ್ರಿ ಆಗತ್ತೆ. ಅದಕ್ಕೂ ಕೂಡ ಇಲ್ಲಿರುವಂತಹ ಸ್ಥಳೀಯರೆಲ್ಲರೂ ಕೂಡ ಪ್ರಶ್ನೆ ಮಾಡ್ತಾರೆ. ಅದಾದ ಬಳಿಕ ಘೋಷಣೆಯನ್ನು ಏನು ಕೂಗ್ತಾರೆ, ಅದು ಇಲ್ಲಿರುವಂತಹ ಕಾಲರಿ ಜನರ ಆಕ್ರೋಶಕ್ಕೂ ಕೂಡ ಕಾರಣ ಆಗುತ್ತೆ. ತಕ್ಷಣ ಅವರನ್ನ ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಕಿಡಿಗೇಡಿ ಯುವಕರು ಇಲ್ಲೇ ಈ ಒಂದು ಖಡಕ್ ಗಲ್ಲಿ ಏನಿದೆ ಆ ಒಂದು ಮುಖ್ಯ ಕಾರ್ನರಿಗೆ ಬರ್ತಾ ಇದ್ದಂತೆ ಕಲ್ಲು ತೂರಾಟವನ್ನು ನಡೆಸಿ ಇಲ್ಲಿಂದ ಪರಾರಿಯಾಗಿರುವಂತದ್ದು. ಸದ್ಯ ಈಗ ಪೊಲೀಸರು ಸ್ಥಳಕ್ಕೆ ಬರ್ತಾ ಇದ್ದಂತೆ ಏನು ಮೆರವಣಿಗೆ ಹೋಗ್ತಾ ಇತ್ತು ಅದನ್ನು ಕೂಡ ಸುರಕ್ಷಿತವಾಗಿ ಕಳಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಅದರ ಜೊತೆಗೆ ಒಂದು KSRP ತುಕಡಿ ಕೂಡ ಈಗಾಗಲೇ ನಿಯೋಜನೆ ಮಾಡಿರುವಂತದ್ದು. ಸ್ಥಳಕ್ಕೆ DCP ಮತ್ತು 2 ACPಗಳು ಕೂಡ ಈಗಾಗಲೇ ಭೇಟಿಯನ್ನು ಕೊಟ್ಟು ಸ್ಥಳವನ್ನ ಕಂಟ್ರೋಲ್ ತೆಗೆದುಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿರುವಂತ ಕಾಲನಿ ನಿವಾಸಿಗಳು ಏನು ಹಿಂದೂ ಕಾಲನಿಯ ನಿವಾಸಿಗಳೇನಿದ್ದಾರೆ ಅವರೆಲ್ಲರೂ ಕೂಡ ಯಾಕೆ ಉರ್ಸನ್ನ ಇಲ್ಲಿ ಅಲಾವ್ ಮಾಡಿದ್ರಿ ಅನ್ನುವಂತ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಮತ್ತು ಕಲ್ಲು ತೂರಾಟ ಯಾರು ಮಾಡಿದ್ದಾರೆ ಅವ್ರ ವಿರುದ್ಧ ಕ್ರಮ ಆಗ್ಬೇಕನ್ನುವಂತ ನಿಟ್ಟಿನಲ್ಲೂ ಕೂಡ ಈಗಾಗಲೇ ಒತ್ತಾಯ ಮಾಡ್ತಾ ಇರುವಂತದ್ದು. ಆದ್ರೆ ಸದ್ಯ ಈಗ ಪರಿಸ್ಥಿತಿ ತಿಳಿಯಾದ್ರೂ ಕೂಡ ಒಳಗಡೆ ಬೂದಿ ಮುಚ್ಚಿದ ಕೆಂಡದ ವಾತಾವರಣ ಕೂಡ ಇರುವಂತದ್ದು. ನಾಳೆ ಬೆಳಗಾವಿಗೆ CM ಅವರು ಕೂಡ ಬರ್ತಾ ಇದ್ದಾರೆ. ಸೊ ಇಂತಹದ್ದೊಂದು ಪರಿಸ್ಥಿತಿಯಲ್ಲಿ ಈಗ ಎರಡು ಕೋಮಿನ ನಡುವೆ ಗಲಾಟೆ ಆಗಿರುವಂತದ್ದು ಕೂಡ ಈಗ ಆತಂಕಕ್ಕೆ ಎಡೆ ಮಾಡಿಕೊಟ್ಟಿರುವಂತದ್ದು. ಅದರ ಜೊತೆಗೆ ಈಗಷ್ಟೇ ಬೆಳಗಾವಿಯ ನಗರ ಪೊಲೀಸ್ ಆಯುಕ್ತರಾದಂತಹ ಭೂಷಣ್ ಬೋರ್ಸೆ ಅವರು ಕೂಡ ಈಗ ಬರ್ತಾ ಇರುವಂತದ್ದನ್ನು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ.
ಸದ್ಯ ಯಾವಾಗ ಕಲ್ಲು ತೂರಾಟ ಆಗಿದೆ ಅನ್ನುವಂತ ಮಾಹಿತಿ ಸಿಗುತ್ತೆ. ಡಿಸಿಪಿ ಅವರು ಬರ್ತಾರೆ. ಈಗಷ್ಟೇ ಪೊಲೀಸ್ ಕಮಿಷನರ್ ಅವರು ಕೂಡ ಬಂದು ಸಿಟಿ ರೌಂಡ್ಸ್ ಅನ್ನ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಕಲ್ಲು ತೂರಾಟ ಯಾಕೆ ಆಯ್ತು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಈಗಾಗಲೇ ಮಾಹಿತಿಯನ್ನ ಪಡೆದುಕೊಂಡಿರುವಂತದ್ದು ಖುದ್ದು ಅವರೇ ಸ್ಥಳ. ಎಸ್, ಧನ್ಯವಾದ ಸಹದೇವ್ ನಿಮ್ಮೆಲ್ಲ ಮಾಹಿತಿಗಾಗಿ.